ಮೊನ್ನೆ ನಡೆದ ಒಂದು ಮಲ್ಲಿಕಾರ್ಜುನ ಮಠದಲ್ಲಿ ಏನು ಅವರ ಸಂಬಂಧಿಕರಾದಂಥ ತಾಯಿ ತಂದೆ ಅಣ್ಣ ತಮ್ಮಂದಿರು ಎಲ್ಲರೂ ಕಲಿತು ಆ ಹುಟ್ಟುಹಬ್ಬ ಆಚರಣೆ ಸಲುವಾಗಿ ಏನು ಮಗಳಿಗೆ ಕರ್ಕೊಂಡು ಬಂದರು. ಆ ಮಗಳು ಅನಾರೋಗ್ಯದಿಂದ ಪೀಡಿತ ಆಗಿದ್ರು. ಆ ಅನಾರೋಗ್ಯ ಪೀಡಿತಗಾಗಿ ಮಲ್ಲಿಕಾರ್ಜುನ ಮುತ್ತಿಯವರ ಆಶೀರ್ವಾದ ಪಡಿಸ್ಬೇಕನ್ನೋ ಕಾರಣಕ್ಕಾಗಿ ಮುತ್ತಿಯವರ ಬಳಿ ಕರ್ಕೊಂಡು ಬಂದಿರು. ನೀವು ಹಿಂದಿನ ವಿಡಿಯೋಗಳು ಇರ್ಬೋದು, ಅವ್ರ ಸೋಷಿಯಲ್ ಮೀಡಿಯಾಗಳು ಹಲವು ವರ್ಷಗಳಿಂದ ತಾವು ತೆಗೆದು ನೋಡಿದ್ರು ಕೂಡ ಮಕ್ಕಳ ಬಗ್ಗೆ ಬಹಳ ಅಪಾರ ಪ್ರೀತಿ ಹೊಂದ್ಕೊಂಡ್ರು. ಅದು ಮೊಟ್ಟ ಮೊದಲನೇದಾಗಿ ಏನು ಕಾಳದ ಕಣ್ಣುಗಳು ಏನು ಇವತ್ತಿನ ದಿವಸ ಮುತ್ತಿಯವರ ಬಗ್ಗೆ ಕೆಲಸ ಮಾಡ್ಲಕತ್ತಾರ, ಅವರು ಬೆಳಿಬಾರ್ದು, ಆ ಮುತ್ತಿಯವರೊಂದು ಹೆಸರು ಬರಬಾರ್ದು ಅನ್ನೋದ್ ಕಾರಣ ಮುತ್ಯ ಇವತ್ತು ಯಾವುದು ಜಾತಿ ಮಾಡಿಲ್ಲ. ಇವತ್ತು ನಮ್ಮ ಜಾತಿಯಾಗ ಹುಟ್ಟಿದ್ರು ಕೂಡ ಅವರು ನಾನು ಎಲ್ಲಾ ಜಾತಿಯ ಒಬ್ಬ ಮುತ್ಯ ಆಗಿರ್ಬೇಕು ಅಂತ ಹೇಳೋ ಅನ್ನೋ ಕಾರಣಕ್ಕೆ ಅವ್ರು ಇವತ್ತು ನಮ್ಮ ಸಮಾಜ ಅಂತ ತಿಳ್ಕೊಂಡಿಲ್ಲ. ಅದು ನಮಗೂ ಕೂಡ ಬಹಳ ಹೆಮ್ಮೆ ಅದ. ಯಾಕಪ್ಪ ಅಂತಂದ್ರೆ ಒಬ್ಬ ದೇವರಂತ ಅನ್ಸ್ಕೊಂಡಂತ ಮುತ್ಯ ಒಂದೇ ಸಮಾಜಕ್ಕೆ ಸೀಮಿತರಲ್ಲ. ಮೊಟ್ಟ ಮೊದಲನೇದಾಗಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಒಬ್ಬ ಮುತ್ಯನ ಬಳಿ ಶಕ್ತಿ ಇರ್ಲಿಲ್ಲಪ್ಪ ಅಂತಂದ್ರೆ 4 ರಾಜ್ಯಗಳು ಅವ್ರ ಹಿಂದೆ ಬೆನ್ನ ಹತ್ತಿರ್ಲಿಲ್ಲ. ಇದು ಫಸ್ಟ್ ತಾವೆಲ್ಲ ಅರಿವು ಮಾಡ್ಕೋಬೇಕು. ಯಾರು ಕಾಣಲಾರ್ದ ಕೈಗಳು ಕೆಲಸ ಮಾಡ್ಲಕತ್ತವ ಅವ್ರಿಗೆ ತಕ್ಕ ಪಾಠ. ಇವತ್ತು ಮುತ್ತಿಯವ್ರು ನಮಗೆ ಯಾವುದೇ ರೀತಿ ನೀವು ಪತ್ರಿಕಾಗೋಷ್ಠಿ ಮಾಡ್ರಿ, ನೀವು ಪ್ರೆಸ್ ಮೀಟ್ ಮಾಡ್ರಿ, ನೀವು ಹೋರಾಟ ಮಾಡಂತ ನಮಗೆ ಕಲಿಸಿಲ್ಲ. ಇವತ್ತು ಆ ಮುತ್ತಿಯವ್ರ ಬಳಿ ನಾವು ಹಲವು ವರ್ಷಗಳಿಂದ ಓಡಾಡಕತ್ತೀವಿ. ಅವರು ಯಾವತ್ತಿಗೂ ಯಾರಿಗೂ ಕೈ ಒಡ್ಡು ಹಣಗಳನ್ನು ಬೇಡಿಲ್ಲ. ಆದರೂ ಕೂಡ ಇವತ್ತು ಜನ ಅವ್ರ ಬಳಿ ಬಹುಸಂಖ್ಯಾತರ ಜನ ಕೂಡ ಅವ್ರ ಬಳಿ ಬರ್ತಾ ಇದ್ದಾರೆ. ಮಠದಲ್ಲಿ ಎಲ್ಲಾ ಪಕ್ಷದ ಲೀಡರ್ಗಳಾಗಿರ್ಬೋದು, ಮತ್ತೆ ಎಲ್ಲಾ ಆಫೀಸರ್ಗಳು ಕೂಡ ಆಗಿರ್ಬೋದು, ಎಲ್ಲಾ ಹೆಣ್ಮಕ್ಳು ಕೂಡ ಆಗಿರ್ಬೋದು, ಒಂದು ಅವರಿಗೆ ಆ ಮಲ್ಲಿಕಾರ್ಜುನ ಮುತ್ತನೇ ಫಸ್ಟ್ ಒಂದು ಮಗು ಇದ್ದಂಗಾರ. ಅವ್ರ ಬಳಿ ಯಾವುದೇ ಒಂದು ಕಲುಷಿತ ಮನಸ್ಸಿಲ್ಲ. ಬಹಳ ಒಂದು ಸ್ವಚ್ಛ ಮನಸ್ಸಿನಿಂದ ಅವ್ರು ಬಂದಂತವ್ರಿಗೆ ಹಾರೈಸ್ತಾರೆ. ಅವರು ಎಷ್ಟೋ ಸಮಾಜದವ್ರಾಗಿರ್ಬೋದು, ಅವ್ರ ಮಠಕ್ಕೆ ದಾನ ಕೊಟ್ಟಾರ. ಅವರು ಸಮಾಜದ ಹಿತದೃಷ್ಟಿ, ಎಲ್ಲಾ ಸಮಾಜದ ಹಿತದೃಷ್ಟಿಯಿಂದ ಅವ್ರ ಮನಿ ಕಟ್ಲಕತ್ತಿಲ್ಲ, ಅವ್ರ ಮಠ ಕಟ್ಲಕತ್ತಾರ. ದೊಡ್ಡ ಪ್ರಮಾಣ ಮಠ ಕಟ್ಲತ್ತಾರ. ಆ ಮಠಕ್ಕಾದ್ರೂ ನೋಡಿ ಯಾವ ಕೈ ಕಾಣಲಾರ್ದ ಕೆಲಸಗಳ ಇವಾಗ ಸೋಷಿಯಲ್ ಮೀಡಿಯಾದವ್ರು ಬಹಳ ಮಂದಿ ಹಾಕ್ಯಾರ. ನಿಮಗೆ ಹೇಳ್ತೀನಿ ಮಕ್ಕಳೇ, ನಿಂಬಲ್ಲಿ ಅಷ್ಟು ತಾಕತ್ತ ದಮ್ ಅಂತ ಇತ್ತಪ್ಪ ಅಂತಂದ್ರೆ ನಿಂಬಲ್ಲಿ ಹೋರಿ. ಬಹಳ ಮಂದಿ ಅಸಭ್ಯವಾಗಿ ನಡ್ಕೊಳಕತ್ತಾರ ಇವತ್ತಿನ ದಿವಸ. ಭಾರತ ದೇಶದೊಳಗ ಬಹಳ ಅಸಂಸ್ಕೃತವಾಗಿ ವರ್ತನೆಗಳನ್ನು ಬಹಳ ಮಾಡ್ಲಕತ್ತಾರ. ಅದು ಬಿಟ್ಟು ಒಂದು ತಂದೆ ಮಗುವಿನ ಸಂಬಂಧಗಳು ಕೂಡ ನೀವು ಆ ಮಗುವಿಗೆ ಏನು ಪರಿಣಾಮ ಬೀಳ್ಬೋದು ಮುಂದಿನ ಭವಿಷ್ಯದಲ್ಲಿ. ಆ ಮಗಳು ಬೆಳೆಯುವಂತ ವಯಸ್ಸಾಗಿ ಇವತ್ತು 7 ವರ್ಷದ ಆ ಮಗುವಿಂದ ಅಂತ ಟಿವಿಯಾಗಿ ತಾವೆಲ್ಲ ಓಪನ್ ಆಗಿ ಆ ಮಗುವಿನ ಫೇಸ್ಗಳನ್ನು ಕೂಡ ತಾವು ತೋರಿಸಿದಿರಿ. ಅದು ಎಷ್ಟು ಆ ಮಗುವಿಗೆ ಪರಿಣಾಮ ಬೀಳ್ಬೋದು, ಅವ್ರ ತಾಯಿ ತಂದೆಗೆ ಪರಿಣಾಮ ಬೀಳ್ಬೋದು. ಆ ತಾಯಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಾಳ ಏನಂತೇಳಿ, ಅವಳು ನನ್ನ ಮಗಳಿಗಿಂತ ಮುತ್ತಿಯವರು ತನ್ನ ಮಗಳ ರೀತಿಯಲ್ಲಿ ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸ್ಯಾರ. ಒಂದು ಶಕ್ತಿ ತುಂಬುವಂತ ಕೆಲಸ ಅವ್ರು ಮಾಡ್ಯಾರ. ಒಬ್ಬರೇ ಬಂದಿಲ್ಲ, ನಿಮ್ಮ ಮನ್ಯಾಗ ಹೋಗಿ ನೋಡ್ರಿ, ನಿಮ್ಮ ಅಕ್ಕ ತಂಗಿದಾರು, ನಿಮ್ಮ ಅಣ್ಣ ತಂದಿರು, ನೀವು ಕೂಡ ಯಾವುದೋ ಒಬ್ಬ ಮಠಾಧೀಶರ ಬಲ್ಲಿ ಹೋಗ್ತೀರಿ. ಇವತ್ತೇನು ನೀವು ಕಾರಣದ ಕೈಗಳು ಕೆಲಸ ಮಾಡ್ಲಕತ್ತೀರಿ, ನೀವು ಕೂಡ ಬೇರೆ ಮಠದ ಮುತ್ತಿಯವ್ರ ಬಲ್ಲಿ ಹೋಗಿರ್ತೀರಿ. ಆ ಒಂದು ಮಠ ಒಂದು ಏನ್ ನೀವು ಇವತ್ತು ಸೋಷಿಯಲ್ ಮೀಡಿಯಾದಾಗ ಅಲ್ಲಿ ಇದ್ರಾಗ ಬಿಡುವಂತ ಕೆಲಸ ಮಾಡ್ರಿ, ಯಾರು ಅವ್ರ ಬಲ್ಲಿ ನಿಂತು ವಿಡಿಯೋ ಮಾಡಿರಿ, ಅದನ್ನು ಕೂಡ ಆ ಭಗವಂತ ಅವ್ರ ಬಲ್ಲಿ ಮಲ್ಲಿಕಾರ್ಜುನ ಮುತ್ತಿನ ಬಲ್ಲಿ ಶಕ್ತಿ ಇತ್ತಪ್ಪ ಅಂತಂದ್ರೆ ಕೂಡಲೇ ಅವ್ರಿಗೆ ತಕ್ಕ ಪಾಠ. ಮುತ್ತಿನ ಕಲಿಸ್ತಾ ನಾವ್ಯಾರು ಕೆಲ್ಸಂಗಿಲ್ಲ. ಆದ್ರ ಏನ್ ಸೋಮೋಟ ಕೇಸ್ ಮಕ್ಕಳ ಆಯೋಗದವ್ರು ಏನ್ ಮಾಡ್ರಿ, ಕೂಡಲೇ ಹಿಂಪಡಿಬೇಕು. ಯಾಕಪ್ಪ ಅಂದ್ರೆ ಉದ್ದೇಶ ಪೂರ್ವಕ ಇಟ್ಕೊಂಡು ನೀವು FIR ಮಾಡಂತ ನಾವು ಚಪ್ಪಲಿ ಹರಿತಾವ ಪೊಲೀಸ್ ಸ್ಟೇಷನ್ಗಳು. ಇವತ್ತು ಲಚ್ಚಪ್ಪಣ್ಣವ್ರು ಹೇಳಿದ್ರು, ಅಂಥದ್ದು ಬಿಟ್ಟು ಕೇಸಿ ಎಷ್ಟೋ ಅನ್ಯಾಯಗಳಾಗಿರ್ತಾವ, ಗರೀಬರಿಗೆ ಅನ್ಯಾಯ ಆಗಿರ್ತಾವ, ದೀನ ದಲಿತರಿಗೆ ಅನ್ಯಾಯ ಆಗಿರ್ತಾವ. ಅಂಥವ್ ತಾವ್ ಯಾರು ಮಾಡಂಗಿಲ್ಲ. ಎಷ್ಟೋ ಮಕ್ಕಳು ಅಂಥವ್ ಮಾಡಂಗಿಲ್ತಾವ್. ಇಂಥ ಒಂದು ಏನೋ ಮುತ್ತೆ ಒಬ್ಬ ಇದ್ರಾಗನ ಅಂತ ಏನ್ ಮಾಡ್ಯಾನ, ಒಂದು ಮುದ್ದಾಡಿ ಏನ್ ಮಾಡ್ಯಾನ ತನ್ನ ಮಕ್ಳು. ನಾನು ನನ್ನ ಮಕ್ಕಳಿಗೆ ಮಾಡಬಾರ್ದ ನಾನು? ಅದು ಬಿಟ್ಟು ತಾವು ಅವರು ತನ್ನ ಮಗಳು ನನ್ನ ಬಳಿ ಬಂದಂತ ಭಕ್ತಿ, ಆಕೆಗೆ ಏನೊಂದು ಆರಾಮಿಲ್ಲ, ತಾವು ನನ್ನ ಮಾತು ಕೇಳೋದಕ್ಕಿಂತ ತಾವು ಆ ಖುಷಿನ ತಾಯಿ ಮಾತು ತಂದೆ ಮಾತು ಕೇಳ್ಬೇಕು. ತಾವು ಅವರು ಹೇಳಿದಾರೆ, ನನ್ನ ಮಗಳಲ್ಲ ಮುತ್ಯನ ಮಗಳಲ್ಲ, ಅವರು ಆಕೆ ಅನಾರೋಗ್ಯ ಪೀಡಿತ ಇರೋದ ಕಾರಣಕ್ಕಾಗಿ ನಾವು ಮುತ್ಯರ ಬಳಿ ತಂದು ಬಿಟ್ಟಿವಿ ಅಂತೇಳಿ ಹೇಳ್ಯಾರ. ಅದಕ್ಕೆ ದಯಮಾಡಿ ಸೋಮೋಟಿನ್ ಕೇಸ್ ತಾವು ತೊಗೊಂಡಿದ್ದೀರಿ, ಅದು ಹಿಂಪಡಿಬೇಕು, ಬಿ ರಿಪೋರ್ಟ್ ಆಗಿ ವಾಪಸ್ ತಗೋಬೇಕು. ಇಲ್ಲಪ್ಪ ಅಂತಂದ್ರೆ ಎಲ್ಲಾ ಭಕ್ತಾದಿಗಳು ಕಲ್ತು 2 ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ.